गोपाल भाट गोपाल भाट टेस्टो लेबर राजकुमार लेबर नहीं महाराज है ಹಲೋ ಗೈಸ್ ಗುಡ್ ಮಾರ್ನಿಂಗ್. ಇವತ್ತೇನು ಗೊತ್ತಾ, ಒಂದು ಡಾಮಿನೋ ಎಫೆಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಡಾಮಿನೋ ಎಫೆಕ್ಟ್ ಏನು ಗುರು? ಡಾಮಿನೋ ಎಫೆಕ್ಟ್ ಅಂದರೆ ಬರ್ತೀನಿ ಗುರು ಮ್ಯಾಟ್ರಿ. ಸೊ ಒಂದಿನ ನಮ್ಮ ತಂದೆ ಜೊತೆ ಹೊರಗಡೆ ಹೋಗಿರ್ತೀನಿ. ಮನೆಗೆ ಬರೋದು ಲೇಟ್ ಆಗಿರುತ್ತೆ, ನೈಟ್ ಆಗಿರುತ್ತೆ. ಸೊ ಹೊಸವಾಗಿರುತ್ತೆ ಇಬ್ಬರು. ನಾನು ಡಾಮಿನೋ ಶಾಪ್ ನೋಡ್ತೀನಿ ಅಲ್ಲಿ ಅಕ್ಕಪಕ್ಕದಲ್ಲಿ. ಬರುವಾಗ ಡಾಮಿನೋ ನೋಡಿದೆ, ನಾ ಇವತ್ತು ಡಾಮಿನೋ ತಿನ್ಬೇಕನ್ಸುತ್ತದ. ಡಾಮಿನೋ ಅಂದ್ರೆ ಏನು ಅಂತ ಕೇಳಿದ ಅವ್ರು ಡಾಮಿನೋ ಗೊತ್ತಿರಲ್ಲ ಅವ್ರು ನಿಜವಾಗಿ. ಸೊ ಡಾಮಿನೋ ಶಾಪ್ಗೆ ಹೋದಾಗ ಡಾಮಿನೋ ಶಾಪ್ದು ಏನೋ ಒಂದು ವರ್ಷದ 2 ವರ್ಷದ ಸಕ್ಸಸ್ ಸೆಲೆಬ್ರೇಷನ್ ನಡೀತಿತ್ತು. ಸೊ ನಾನು ಪಿಜ್ಜಾ ಆರ್ಡರ್ ಮಾಡಿದೆ, ಪಿಜ್ಜಾ ತಿಂದೆ. ಪಿಜ್ಜಾ ತಿನ್ನುವಾಗ ನಾನು ಅಬ್ಸರ್ವ್ ಮಾಡಿದೆ, ಅಲ್ಲಿ ಒಂದು ಪಿಜ್ಜಾನ ಒಂದು ಜಾಮೆಟ್ರಿಕ್ ವೇ ತರ ಒಂದು ಸೆಟ್ ಮಾಡಿದ್ರು. ಸೊ ನಾನು ಕೇಳಿ ನಂಗೆ ಇಂಟ್ರೆಸ್ಟ್ ಬಂತು, ಏನ್ ಗುರು ಡಾಮಿನೋ ಓಕೆ ಅದ್ಮೇಲೆ ಸ್ಟಿಕ್ಕರ್ ಯಾಕೆ? ಸೊ ಅವ್ನಿಗೆ ಕೇಳಿದೆ, ಅವ್ರೇನ್ ಹೇಳ್ತಾರೆ, ಸೊ ಡು ಯು ಸಿ ದಿ ಇಂಪ್ಲಿಕೇಶನ್? ನಮ್ಮಿಬ್ಬರದ್ದು ಇಂಗ್ಲೀಷ್ ಕನ್ವರ್ಸೇಷನ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅವ್ನು ಹೇಳ್ತಾ ಇದ್ದಾನೆ, ಫಸ್ಟ್ ಡಾಮಿನೋ ಇರುತ್ತಲ್ಲ, ಫಸ್ಟ್ ಡಾಮಿನೋ ಒಂದು 2 ಇಂಚ್ ಇದೆ, ಸೆಕೆಂಡ್ ಡಾಮಿನೋ ಅದಕ್ಕಿಂತ ಒಂದು 50% ಜಾಸ್ತಿ ಇದೆ, ಅದಕ್ಕಿಂತ 50% ನೆಕ್ಸ್ಟ್ ಡಾಮಿನೋ ಇದೆ. ಸೊ ಒಂದು 18th ಡಾಮಿನೋ ಮೌಂಟ್ ಅಬು ಹೈಟ್ ಅಲ್ಲಿ ಇದೆ, 27th ಮೌಂಟ್ ಎವರೆಸ್ಟ್, 31st ಐಫೆಲ್ ಟವರ್. ಸೊ ಹಿಂಗೆ ಅದಕ್ಕಿಂತ ಹೈಟ್ ಬಂದಾಗ ಒಂದು 57th ಡಾಮಿನೋ ಏನ್ ಲಾಸ್ಟ್ ಸೆಟ್ ಮಾಡಿರ್ತಾನೆ ಅದನ್ನ 3 ಸ್ಟಿಕ್ಕರ್ ಅಂಟಿಸ್ತಾನೆ. ಸೊ ಅದಾದ ನಂತರ ಅಂಟಿಸಿ ಅವ್ನು ಹೇಳ್ತಾನೆ, ಈ ಒಂದು ಫ್ಲಿಪ್ ಮಾಡಂತಾನೆ, ಫಸ್ಟ್ ಡಾಮಿನೋನ ಬೀಳಿಸಂತ. ಬೀಳಿಸ್ದೆ. ಅವಾಗ ಸಡನ್ಲಿ ಸ್ಲೋಲಿ ಸ್ಟಾರ್ಟ್ ಆಯ್ತು. ಸ್ಲೋಲಿ ಸ್ಟಾರ್ಟ್ ಹೋಗಿ ಫಾಸ್ಟ್ ಹೋಗಿ ಅದು 57th ಡಾಮಿನೋ ಐತಲ್ಲ, ಸೊ ಅದನ್ನ ಬೀಳಿಸ್. ಸೊ ಅವಾಗ ರಿಯಲ್ ಮ್ಯಾಟರ್ ಬರ್ತಾನೆ ಅವನು. ಸೊ ಅವ್ನು ಕೇಳ್ತಾನೆ, ಸೊ ಅರ್ಥ ಆಯ್ತಾ ಅಂತ ಕೇಳ್ತಾನೆ. ಇಲ್ಲ, ಇದು ನಾವು ಕಾಮನ್ ನಾವು ಮನೇಲೂ ಮಾಡ್ತೀವಿ, ಬಾಂಡೆಗಳು ಮತ್ತೆ ಬುಕ್ಸ್ ಗಳನ್ನ ಇಟ್ಟು ನಾವು ಈ ರೀತಿ ಮಾಡ್ತೀವಿ. ಅವ್ನು ಯಾವ ರೀತಿ ಡಾಮಿನೋ ಎಫೆಕ್ಟ್ ನ ಒಂದು ರಿಯಾಲಿಟಿ ಲೈಫ್ಗೆ ಕಂಪೇರ್ ಮಾಡ್ದ ಅಂದ್ರೆ, ಪ್ರತಿಯೊಂದು ಡಾಮಿನೋ ಇದೆ ಅಲ್ಲ, ಪ್ರತಿಯೊಂದು ಡಾಮಿನೋಲ್ಲೂ ಕೂಡ ಒಂದು ಪೊಟೆನ್ಷಿಯಲ್ ಎನರ್ಜಿ ಇದೆ. ಈ ಪೊಟೆನ್ಷಿಯಲ್ ಎನರ್ಜಿ ಹಂಗೆ ಒಂದು ಜಾಮೆಟ್ರಿಕ್ ತರ ಬೀಳ್ತಾ ಹೋದಾಗ ಆ ಪೊಟೆನ್ಷಿಯಲ್ ಎನರ್ಜಿ ಒಂದ್ರ ಮೇಲೆ ಒಂದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಆ್ಯಡ್ ಆಗ್ತಾ ಹೋಗಿ ನೀನು ಎಷ್ಟೇ ಒಂದು ಎತ್ತರಲ್ಲಿರೋ ಹೈಟಲ್ಲಿರೋ ಒಂದು ವಸ್ತುವನ್ನಾಗಿರ್ಬೋದು, ಹೈಟಲ್ಲಿರೋ ಒಂದು ಟಾರ್ಗೆಟ್ ಆಗಿರ್ಬೋದು, ಗೋಲೆ ಆಗಿರ್ಬೋದು, ಅದನ್ನು ಹೊಡೆಯುತ್ತೆ. ಅವನು ಹೇಳೋದು ಏನಂದ್ರೆ, ಈ ಒಂದು ಜಾಮೆಟ್ರಿಕ್ ಪ್ರೋಗ್ರೆಷನ್ ಅನ್ನೋದು ಒಂದು ಲಾಂಗ್ ಟ್ರೈನ್ ಇದ್ದಂಗೆ. ಟ್ರೈನ್ ಸ್ಟಾರ್ಟ್ ಆಗುತ್ತೆ ಮುಂಚೆ ಸ್ಲೋಲಿ ಸ್ಟಾರ್ಟ್ ಆಗುತ್ತೆ, ಅದೇನು ಸ್ಟಾಪ್ ಆಗೋಗಿತ್ತ ಮುಂಚೆ ಎಷ್ಟು ಫಾಸ್ಟ್ ಹೋಗಿ ಸ್ಟಾಪ್ ಆಗುತ್ತಲ್ಲ. ಅವನಿಗೆ ನಾನು ಇನ್ನೊಂದು ಕ್ವಶನ್ ಕೇಳಿದೆ, ಇದು ರಿಯಲ್ ಲೈಫ್ಗೆ ಯಾವ ರೀತಿ ರಿಲೇಟ್ ಆಗುತ್ತೆ ಅಂತ ಹೇಳಿದೆ. ಅವ್ನು ಹೇಳ್ತಾನೆ, ಸೈಂಟಿಸ್ಟ್ಗೆ ಎಷ್ಟೋ ವರ್ಷದ ಒಂದು ಗೋಲ್ ಇತ್ತು, ಒಂದು ಮೂನ್ಗೆ ಹೋಗ್ಬೇಕಂತ ಆಸೆ ಇತ್ತು. ಒಂದ್ಸಲ ಫೇಲ್ ಮಾಡಿದ್ರು, 2 ಸಲ ಫೇಲ್ ಆದ್ರು, ಬಟ್ ಒಂದ್ಸಲ ರೀಚ್ ಆದ್ರು. ನಾವು ಮನುಷ್ಯರಿದ್ದೀವಲ್ಲ, ಏನು ಕೂಡ ಮೂನು ಕೂಡ ರೀಚಬಲ್ ಅಂತ ಮಾಡಿದೀವಿ. ಸೊ ಅದರಲ್ಲೂ ಕೂಡ ಅವ್ನು ಏನ್ ಹೇಳ್ತಿದ್ದಾನಂದ್ರೆ, ನಾವು ನಮ್ಮ ಹತ್ರ ಇರೋ ಒಂದು ಟೈಮು ಮತ್ತೆ ಎನರ್ಜಿನ ಒಂದು ಇಂಪಾರ್ಟೆಂಟ್ ಥಿಂಗ್ ಮೇಲೆ ಅಕಾಂಪ್ಲಿಷ್ ಮಾಡೋ ಒಂದು ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬಂದೇ ಬರುತ್ತೆ ಅನ್ನೋದಕ್ಕೆ ಒಂದು ಡಾಮಿನೋ ಎಫೆಕ್ಟ್ ಒಂದು ರಿಯಲ್ ಲೈಫ್ ಅಲ್ಲೂ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟ. ಸೊ ನಂಗೆ ಡೌಟ್ ಬಂತು, ಗುರು ಈ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ಸ್ ಯಾವ ರೀತಿ ಬರುತ್ತೆ ಗುರು ಅನ್ಕೊಂಡಾಗ ಅವ್ನು ಇನ್ನೊಂದು ಮಾತು ಹೇಳ್ದ. ಸೊ ಈ ಒಂದು ಹೈಲಿ ಸಕ್ಸಸ್ಫುಲ್ ಜನ ಇರ್ತಾರಲ್ಲ, ಸೊ ಅವರಲ್ಲಿ ಕೆಲವೊಂದು ಕ್ವಾಲಿಟಿ ಇರುತ್ತೆ, ಗೋಲ್ ಇರುತ್ತೆ. ಇದರ ಲಿಸ್ಟ್ ಅಲ್ಲಿ 1-2 ಪ್ರಿಯಾರಿಟೀಸ್ ತಗೊಂಡು ಅದ್ರ ಮೇಲೆ ಅವ್ರ ಟೈಮು ಎನರ್ಜಿನ ಅಕಾಂಪ್ಲಿಷ್ ಮಾಡಿ ಅದು ಎಲ್ಲಿವರೆಗೂ ಫ್ಯೂಚರ್ಗೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬರೋವರೆಗೂ ಬಿಡಲ್ಲ. ಒಂದು ಪರ್ಸನಲಿ ಕ್ವಶನ್ ರೈಸ್ ಆಯ್ತು, ವೈ ಡಸ್ ದಿಸ್ ಅಪ್ರೋಚ್? ನಾನು ಕೂಡ ವರ್ಕ್ ಮಾಡಿದ್ರೆ ಆ ಅಪ್ರೋಚ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದಾಗ, ಸಕ್ಸಸ್ ಅನ್ನೋದು ಸೀಕ್ವೆನ್ಸ್ ಆಗಿ ಸಿಗುತ್ತೆ, ಸೈಮಲ್ಟೇನಿಯಸ್ ಅಲ್ಲ. ಅದಾನಂತರ ನಂಗೆ ಒಂದು ಪರ್ಸನಲಿ ಒಂದು ಕ್ವಶನ್ ರೈಸ್ ಆಯ್ತು, ಏನ್ ಗುರು ಇದು? ಈಗ ನೋಡು ಗುರು, ಎಕ್ಸಾಂಪಲ್ ನಂಗೆ ಸ್ಪಿರಿಚುವಲ್ ಗುರು ಅಂತ ನಾನು ಅನ್ಕೊಂಡಿದ್ದು ಸದ್ಗುರು. ಅವರು ಸ್ಪಿರಿಚುವಲ್ ಗುರು ಅಂತ ಸದ್ಗುರು ಇದೆ ಗುರು. ನೀವಾಗ ಸದ್ಗುರುನ ಅಬ್ಸರ್ವ್ ಮಾಡಿದಾಗ ನೀನು ಏನೇ ಕ್ವಶನ್ಗಳು ಅವ್ರ ಹತ್ರ ಆನ್ಸರ್ ಇರುತ್ತೆ ಗುರು. ಅವ್ರ ಒಂದು ಆ ನಾಲೆಜ್ ಆಗಿ ಬಂತ. ಇಲ್ಲ ಗುರು, ಅದು ವರ್ಷದ ಇದೆ. ಒಂದು ವಿರಾಟ್ ಕೊಹ್ಲಿ ನೋಡಿ ಬ್ಯಾಟ್ಸ್ಮನ್ ಇದ್ದಾನೆ, ಆ ಸ್ಕಿಲ್ ಬರ್ಬೇಕಂದ್ರೆ ಎಷ್ಟೋ ವರ್ಷ ತಗೊಂಡು ಡೆವಲಪ್ ಮಾಡಿರ್ತಾನೆ ಆ ಸ್ಕಿಲ್ ನ. ಸಡನ್ ಆಗಿ ಫೀಲ್ಡಿಗೆ ಬಂದು 6 ಹೊಡೆಯಲ್ಲ ಅವನು. ಫಸ್ಟ್ ನೋಡ್ತಾನೆ ಬಾಲ್ ಯಾವ ರೀತಿ ಆಡ್ಬೇಕಂತ. ಅದಾನಿ ಆಗಿರ್ಬೋದು, ಅಂಬಾನಿ ಆಗಿರ್ಬೋದು, ಶ್ರೀಮಂತರು ಬಿಸಿನೆಸ್ ಮ್ಯಾನ್ ಪೀಪಲ್ ನೋಡಿರ್ಬೋದು, ಎಷ್ಟೋ ದುಡ್ಡು ಇರುತ್ತೆ ಅವ್ರ ಹತ್ರ, ಅದೇನು ನನಗಾಗಿರುತ್ತೆ. ಇಲ್ಲ ಗುರು, ಟೈಮ್ ತಗೊಳುತ್ತೆ, ಓವರ್ ಟೈಮ್. ಈ ಡಾಮಿನೋ ಶಾಪ್ ಹೋದಾಗ ಡಾಮಿನೋ ಈ ಎಫೆಕ್ಟ್ ಎಕ್ಸಾಂಪಲ್ ನಂಗೆ ಗೊತ್ತೇ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ನೈಟ್ ತುಂಬಾ ಸ್ಪೆಷಲ್ ಅನಿಸ್ತು ನಂಗೆ, ಯಾಕಂದ್ರೆ ಒಂದು ಲೆಸನ್ ಕಲ್ತೆ ಗುರು. ಆ ಲೆಸನ್ ನಿಮ್ ಜೊತೆ ಶೇರ್ ಮಾಡಿದೀನಿ. ಸೊ ಇದ್ರ ಅರ್ಥ ಏನಂದ್ರೆ, ನಾವು ಅನ್ಕೋಬೇಕು ನಾವು ಈ ಒಂದು ಸಕ್ಸಸ್ ಅನ್ನೋದು ಸೈಮಲ್ಟೇನಿಯಸ್ಲಿ ಸಿಗೋದಿಲ್ಲ, ಒಂದು ಸೀಕ್ವೆನ್ಸ್ ಅಲ್ಲಿ ಸಿಗುತ್ತೆ. ಅಂದ್ರೆ ಒಂದ್ ಥಿಂಗ್ ನ ಸೆಲೆಕ್ಟ್ ಮಾಡಿ ಅದನ್ನ ರೈಟ್ ಥಿಂಗ್ ಕನ್ವರ್ಟ್ ಮಾಡಿ ಅದನ್ನ ಫಾಲೋ ಅಪ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ರೈಟ್ ಥಿಂಗ್ ಸ್ಟಾರ್ಟ್ ಮಾಡಿ, ಹಿಂಗೆ ಅದೊಂದು ಲೀನಿಯರ್ ಇದ್ದಿದ್ದು ಜಾಮೆಟ್ರಿಕ್ ಆಗಿ ಪವರ್ ನ ಆಡ್ ಆಗ್ತಾ ಹೋಗಿ ಒಂದು ಎಕ್ಸ್ಟರ್ನಲ್ ರಿಸಲ್ಟ್ಸ್ ಗೆ ರೀಸನ್ ಆಗುತ್ತೆ. ಇದೊಂದು ಎಕ್ಸಾಂಪಲ್ ನಂಗೆ ವ್ಯಾಲ್ಯೂಯಬಲ್ ಲೆಸನ್ ಕಲಿಸ್ಕೊಟ್ಟಿದೆ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡಿದೀನಿ. ಏನಾದ್ರೂ ಸೊ ಈ ಒಂದು ಅಪ್ರೋಚ್ ನಾವು ಯಾಕೆ ಟ್ರೈ ಮಾಡ್ಬಾರ್ದು ಗುರು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇದೇ ರೀತಿ ಟಾಪಿಕ್ ಇದಾವೆ, ತುಂಬಾ ಐಡಿಯಾ ಇದಾವೆ ನಿಮ್ ಜೊತೆ ಶೇರ್ ಮಾಡೋಕಿದೆ, ತುಂಬಾ ಇದೆ. ನಾನು ಲೈಫ್ ಎಕ್ಸ್ಪೀರಿಯನ್ಸ್ ಒಂದು ಲೆಸನ್ ನಿಮ್ ಜೊತೆ ಶೇರ್ ಮಾಡಿದೀನಿ. ಇದೊಂದು ಟೈಮ್ 8:30 ಆಗಿದೆ ಗುರು, ನಂದು ಆಫೀಸ್ ಟೈಮು. ಸ್ವಲ್ಪ ರೆಡಿ ಆಗಿ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿ ಆಫೀಸ್ ಹೋಗ್ಬೇಕು. ಬಾಯ್, ಗುಡ್ ನೈಟ್.
ಈಗ ಜಿಮ್ ಮುಗಿಸ್ಕೊಂಡು ಹೊರಟೆ. ಗುರು ಇರ್ರಿನವ, ನಿಮಗೆ ಟೈಮ್ ತೋರಿಸ್ತೀನಿ, ಡೌಟ್ ಬಿಡ್ತಿರಲ್ಲ ಜಾಸ್ತಿ. ಟೈಮು 8:52. ಒಂದೊಂದು ಸಲ 9 ಆಗುತ್ತೆ. ಇಲ್ಲಿಂದ ಜಿಮ್ಮಿಂದ ಬಿಡೋಕೆ 9 ಆಗುತ್ತೆ, ರೂಮ್ಗೆ ಹೋಗೋಕೆ 10 ಆಗುತ್ತೆ. ಇದು ನಮ್ಮದು ಕೋಲ್ಕತ್ತಾ ಲೈಫ್ ಸ್ಟೈಲು. ಒಬ್ಬರು ಕೋಲ್ಕತ್ತಾದ ಲೈಟ್ ಇದ್ರೂ ಲೈಟ್ ಹಾಕಲ್ಲ, ಜಾಸ್ತಿ ಸೆಲ್ಫಿಶ್ ನನ್ನ ಮಕ್ಕಳು. ಏನು ಕರೆಂಟ್ ಸೇವ್ ಮಾಡಿ ಅಲ್ಲಿ. ಯಾರೂ ಕೇರ್ ಮಾಡಲ್ಲ ಬ್ರೋ. ನೀನು ಬಟ್ಟೆ ಹಾಕ್ಕೊಂಡು ಹೋಗ್ತೀಯ, ಬಟ್ಟೆ ಬಿಚ್ಚಿ ಹೋಗ್ತೀಯ, ನೋಬಡಿ ಕೇರ್ಸ್ ಇನ್ ಕೋಲ್ಕತ್ತಾ. ಸೊ ಆಫೀಸಿಂದ ಜಿಮ್ಮು, ಜಿಮ್ಮಿಂದ ರೂಮು, ಮತ್ತೆ ರೂಮಿಂದ ಆಫೀಸು, ಆಫೀಸಿಂದ ಮತ್ತೆ ಜಿಮ್ಮು, ಮತ್ತೆ ರೂಮು. লবণী এস্টেট, লবণী এস্টেট। সবাইকে নাও, সবাইকে নাও। মহাজন, গোপাল ভাই, গোপাল ভাই, শ্রেষ্ঠ লেবার রাজকুমার। লেবার নেই, মহারাজা। মহারাজা। আরে বাবু, বাবু, গোপাল বাবু। হ্যাঁ। আর মনোজ তিওয়ারি। হ্যাঁ। ইউসুফ পাঠান। হ্যাঁ। এটা বলো রাজকুমার। आप সব এই দাও। রাজকুমার, রাজকুমার। রাজকুমার। গরিব মানুষ। আচ্ছা। লাবণী যাবে তো? हाँ दो। কাল নাই লাবণী। चलें। बैठ जाइए। चेंज देखता हूँ। ಅಡುಗೆ ಮಾಡಿ, ಊಟ ಮಾಡಿ, ಎಡಿಟ್ ಮಾಡಿ, ಶೆಡ್ಯೂಲ್ ಮಾಡಿ, ನಿದ್ದೆ ಮಾಡೋದು, ಇಷ್ಟೇ ನಂದು ಶೆಡ್ಯೂಲು. ಸಕ್ಸಸ್ಫುಲಿ 3 ಡೇ ಈಸ್ ಡನ್. ಈ ಆಜು ಮನಿ ಇರ್ತಾರಲ್ಲ, ಕೆಟ್ಟ ಮೂವಿದಾಗ ಹೆಂಗೆ ತೋರಿಸೋದು ಹಂಗೆ ಯಾರ ನೋಡಪ್ಪ ನಮ್ಮ ಮುಂದಿನ ಮನೆ. ನಾವು ರೂಮಲ್ಲಿ ಏನು ಮಾಡಿದ್ರು ಕೂಡ ಓನರು ಕಂಪ್ಲೀಟ್ ಮಾಡ್ತಾರೆ. ಕೆಟ್ಟ ಚುಗ್ಲಿ ನಾರಾಯಣ. ಇವೆಲ್ಲ ನಿಮ್ಗೆ ಯಾಕೆ? ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಷ್ಟೇ. Do you see the implication? No, I'm not. No. I don't have to. So ಆ ಡಾಮಿನೋ ಅವಂದೇನು ಈ ಒಂದು ಡಾಮಿನೋ ಎಫೆಕ್ಟ್ ಇರುತ್ತಲ್ಲ, ಈ ಡಾಮಿನೋ ಶಾಪಲ್ಲಿ ಹೋದಾಗ ಒಂದು ಡಾಮಿನೋ ಎಫೆಕ್ಟ್ದು ಈ ಒಂದು ಜಾಮಿಟ್ರಿ ಪ್ರೋಗ್ರೆಷನ್ನು ಕೇಳಿದಾಗ ಇಲ್ಲ ರಾಂಗ್